ದೇವರು ಏನ್ ಹೇಳ್ತಾ ಇದಾರೆ, ಯೋಸಾಫಟನೇ ಈ ವಿದ್ದ ನನ್ನದಲ್ಲ, ಈ ವಿದ್ದ ಹಾಲೆಲೂಸುತ್ರ ನಿನ್ನದಲ್ಲ, ಈ ವಿದ್ದ ನನ್ನದು ಅಂತ ದೇವರು ಹೇಳ್ತಾ ಇದ್ದಾರೆ. ಇವತ್ತು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಭವಿಷ್ಯದಲ್ಲಿ ಶತ್ರು ಅನೇಕ ವೃತ್ತಗಳು ಬರೆದಿರ್ಬೋದು, ಅನೇಕ ಕಾರ್ಯಗಳು ತಂದಾಕಿರ್ಬೋದು, ಅನೇಕ ಹಿಂದೆಗಳು ಹಾಕಿರ್ಬೋದು, ಬೇಡದಿರೋ ಕಾರ್ಯಗಳು, ಬೇಡದಿರೋ ದೃಶ್ಯಗಳು ಮಾಡಿರ್ಬೋದು. ಆದರೆ ದೇವರು ಈ ವರ್ಷದಲ್ಲಿ 2025ನಲ್ಲಿ ಹೇಳ್ತಾ ಇರೋದು, ನಾನು ಹಾಲೆಲೂಸುತ್ರ ನಿಮಗೆ ಕಳಿಸಿರುವುದು ಆಯುಧಗಳು ಯಾವುದು ಸಂಭವಿಸಲ್ಲ. ಹಾಲೆಲೂಯ, ಓ ಹಾಲೆಲೂಯ. ಈ ವರ್ಷದಲ್ಲಿ ಅನೇಕರ ಜೀವಿತದಲ್ಲಿ ಒಂದು ಅದ್ಭುತಗಳು ನಡೆಯಕ್ಕೆ ಹೋಗುತ್ತೆ. ವಿವಾಹ ಆಗಿದವರಿಗೆ ಇವತ್ತು ಹಾಲೆಲೂಯ ಈ ವರ್ಷದಲ್ಲಿ ವಿವಾಹ ನಡೆಯಕ್ಕೆ ಹೋಗುತ್ತೆ. ಈ ಸಭೆಯಲ್ಲಿ ಅನೇಕ ದೀಕ್ಷಾಸ್ನಾನಗಳು ಹೊಂದುತ್ತೆ. ಈ ಸಭೆಯಲ್ಲಿ ಅನೇಕ ಜನಾನುಗಳು ಎದ್ದೊಳ್ಪಡ್ತಾರೆ. ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ಕಾಡು ಕೋಣದ ಹಾಗೆ ಲೂಯ ಸ್ತೋತ್ರ ಈ ಬಲ ಉಣ್ಣವರು ಅಂತ ಹೇಳ್ತಾ ಇದ್ದಾನೆ. ಹಾಲೆಲೂಯ ಸ್ತೋತ್ರ. ಕಾಡು ಕೋಣ ಯಾವ ತರ ಬಲ ಇರುತ್ತೋ ಅದೇ ತರ ಬಲ ಉಳ್ಳವರು ಇಸ್ರಾಯೇಲ್ ಜನಗಳು ಅಂತ ದೇವರು ಇವತ್ತು ಅದೇ ನಿಮಗೆ ದೇವರು ವಾಗ್ದಾನ ಕೊಡ್ತಾ ಇರೋದು. ಅಂದ್ರೆ ಕಾಡು ಕೋಣದ ಅಭಿಷೇಕ ಭಯಂಕರವಾದ ಅಭಿಷೇಕ. ಅದು ಎಷ್ಟು ಬಲಿಷ್ಠವಾದ ಅಭಿಷೇಕ ಅಂದ್ರೆ ಭಯಂಕರವಾದ ಅಭಿಷೇಕ. ಅದ್ರ ಮುಂದೆ ನಿಲ್ಲಕ್ಕೆ ಆಗದೇ ಇಲ್ಲ. ಸಿಂಹನೂ ಆಗ್ಲಿ, ಹುಲಿ ಆಗ್ಲಿ ಡೈರೆಕ್ಟ್ ಆಗಿ ಎದುರಿಗೆ ಬಂದು ಯುದ್ಧ ಮಾಡಲ್ಲ. ಹಿಂದೆಯಿಂದ ಬಂದು ಎಗರುತ್ತೆ, ಹಿಂದೆಯಿಂದ ತಂತ್ರ ಮಾಡಿ ಅದನ್ನ ಬೇಟಾಡಕ್ ಬರುತ್ತೆ. ಆದ್ರೆ ಎದುರಿಗೆ ಬಂದು ನಿಂತ್ಕೊಂಡಾಗ ಸಿಂಹಗಾಗ್ಲಿ ಹುಲಿಗಾಗ್ಲಿ ಯಾವುದಕ್ಕೂ ಹಾಲೆಲೂಯ ಸ್ತೋತ್ರ ನಿಲ್ಲಕ್ಕೆ ಅಧಿಕಾರ ಇಲ್ಲ. ಅಷ್ಟು ಬಲ ಉಳ್ಳದ ಕಾಡು ಕೋಣದ ಹಾಲೆಲೂಯ ಸ್ತೋತ್ರ. ಅದು ಬಲ ನೋಡ್ಬೇಕಂದ್ರೆ ಭಯಂಕರವಾದ, ಅದು ವೆಯ್ಟ್ ನೋಡ್ಬೇಕಂದ್ರೆ ಒಂದೊಂದು ಕೋಣ ಹಾಲೆಲೂಯ ಸ್ತೋತ್ರ 1200 1500 kg ಬರುತ್ತೆ. ಹಾಲೆಲೂಯ ಸ್ತೋತ್ರ. ಅಷ್ಟು ಬಲ ಉಳ್ಳದ ಹಾಲೆಲೂಯ ಸ್ತೋತ್ರ ಕಾಡು ಕೋಣ. ಅದು ಅಷ್ಟು ಬಲ ಉಳ್ಳದ ದೇವರು ಅದೇ ತರ ನಿಮ್ಮನ್ನ ಆಶೀರ್ವಾದಗಳ ಅಭಿಷೇಕದಲ್ಲಿ ನಡೆಸ್ತಾ ಇದ್ದಾರೆ. ಅಂದ್ರೆ ನಿಮಗೆ ವಿರೋಧವಾಗಿ ಯಾವ ಮಾತಾಗಲಿ, ಯಾವ ಹಾಲೆಲೂಯ ಶಕುನ ಆಗಲಿ ಯಾವುದು ಸಂಭವಿಸಲ್ಲ. ಇವತ್ತು ಕುಟುಂಬದವ್ರು ಹೇಳ್ಬೋದು, ನೀನು ಉದ್ಧಾರ ಆಗಲ್ಲೋ, ನೀನು ಸಲಿಸಿ ಹೋಗ್ತೀಯ ಕಣೋ, ನೀನು ಮುಂದೆ ಬರಲ್ಲ, ನೀನು ಒಂದು ಕಾಲನ ನೀನು ಮೇಲೆ ಎತ್ತಲ್ಲ ಅಂತ ಅನೇಕರು ಶಾಪ ನುಡಿದಿರ್ಬೋದು. ಆದ್ರೆ ಇವತ್ತು ದೇವರ ಶಾಪನೆಲ್ಲ ತೆಗೆದಾಕ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಎಲ್ಲ ಶಾಪಗಳು ತೆಗೆದಾಕ್ತಾ ಇದ್ದಾರೆ. ಇವತ್ತು ದೇವರು ಏನೇನೋ ದೊಡ್ಡ ಅದ್ಭುತ ಕಾರ್ಯಗಳು 2025ರಲ್ಲಿ ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಅನೇಕರ ಜೀವಿತದಲ್ಲಿ ಅದು ಆಶೀರ್ವಾದಗಳು ನಡೆಯುತ್ತೆ. ಅನೇಕರ ಜೀವಿತದಲ್ಲಿ ಬೇಡ ಅಂದಾಗೋ ಅದ್ಭುತವಾದ ಆಶೀರ್ವಾದಗಳು ದೇವರು ತಂದು ಕೊಡಕ್ಕೆ ಹೋಗ್ತಾ ಇದ್ದಾರೆ.